ಗೌರವಧನ ಪುನರ್ವಸತಿ ಕಾರ್ಯಕರ್ತರ ಅವೈಜ್ಞಾನಿಕ ವೇತನ ಕಡಿತ ಹಾಗೂ ರಾಜ್ಯದಾದ್ಯಂತ ನಡೆಯುತ್ತಿರುವ ಕಾರ್ಯಕರ್ತರ ಮೇಲಿನ ನಿರಂತರ ದೌರ್ಜನ್ಯಕ್ಕೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ಎಂಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ, ಯುಆರ್ಡಬ್ಲ್ಯೂ ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಅಂಬಾಜಿ ಮೇಟಿ ಅವರು, ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಪುರಸಭೆ, ನಗರಸಭೆ ಹಾಗೂ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿಕಲಚೇತನ ಪುನರ್ವಸತಿ ಕಾರ್ಯಕರ್ತರ ಗೌರವಧನವನ್ನು ಈ ಹಾಜರಾತಿ ಹೆಸರಿನಲ್ಲಿ ಅವೈಜ್ಞಾನಿಕವಾಗಿ ಕಡಿತಗೊಳಿಸಲಾಗುತ್ತಿದೆ. ಈ ಬಗ್ಗೆ ಘನತೆವೆತ್ತ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ನವಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ಅಂಬಾಜಿ ಪಿ ಮೇಟಿ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವ ಮೂಲಕ ನಮ್ಮ ಗೌರವಧನ ಕಾರ್ಯಕರ್ತರಾಗಿ ಏನು ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ವಿಆರ್ಡಬ್ಲ್ಯೂ, ಎಂಆರ್ಡಬ್ಲ್ಯೂ ಮತ್ತು ಯುಆರ್ಡಬ್ಲ್ಯೂ ಕಾರ್ಯಕರ್ತರು ಇದಕ್ಕೆ ಇವರಿಗೆ ಈ ಹಾಜರಾತಿಯನ್ನು ಅಳವಡಿಸಿದ್ದಾರೆ. ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ಈ ಹಾಜರಾತಿ ಮಾಡಿರೋದ್ರಿಂದ ಬಯೋಮೆಟ್ರಿಕ್ ವ್ಯವಸ್ಥೆ ಸಮರ್ಪಕವಾಗಿಲ್ಲ. ಪಂಚಾಯತಿ ಸಿಬ್ಬಂದಿಗಳಲ್ಲಿ 4 ಗಂಟೆಗೆ ಕಂಪ್ಯೂಟರ್ ಶೆಡ್ ಬಂದ್ ಮಾಡಿಕೊಂಡು ಲ್ಯಾಪ್ಟಾಪ್ ತೊಗೊಂಡು ಆ ಸಿಬ್ಬಂದಿಗಳು ಅವ್ರವ್ರ ಕೆಲಸಕ್ಕೆ ಹೋಗ್ಬಿಡ್ತಾರೆ 4 ಗಂಟೆಗೆ. ಇವರು 5:15 ನಮ್ಮ ಕಾರ್ಯಕರ್ತರು ಪಂಚಾಯತಿಯಲ್ಲಿ ಕೆಲಸ ಮಾಡಿ 5:30 ಒಳಗಾಗಿ ಥಂಬ್ ಕೊಡಬೇಕಂತ ರೂಲ್ ಇದೆ. ಬಟ್ ಇವರು 4 ಗಂಟೆಗೆ ಹೋಗೋದ್ರಿಂದ ನಮ್ಮವ್ರ ಪಂಚತಂತ್ರ ವ್ಯಾಪ್ತಿಯಲ್ಲಿ ಇದರಲ್ಲಿ ಅಳವಡಿಸಲೇ ಸಾಧ್ಯ ಆಗದೇ ಇರೋದ್ರಿಂದ 5:15 ಥಂಬ್ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಈಗ ಬೆಳಗ್ಗೆ ಒಂದು ಸಲ ಥಂಬ್ ಕೊಟ್ಟರೆ 5 ಗಂಟೆ ಕೊಟ್ಟಿಲ್ಲ ಅಂತ ಹೇಳಿ ಕೇಸ್ ಇಲಾಖೆ ಇಡೀ ರಾಜ್ಯದಲ್ಲಿ, ಕಲಬುರಗಿ ಮಾತ್ರ ಅಲ್ಲ, ಬೆಳಗಾವಿ ಮತ್ತು ಸೇಡಂ, ಆಮೇಲೆ ಶಿವಮೊಗ್ಗ, ಹಾಸನ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಆಗಿದೆ. ಇದರಿಂದ ಪೇಮೆಂಟ್ ಕಡಿತ ಮಾಡ್ತಾ ಇದ್ದಾರೆ. ಕಡಿತ ಮಾಡಿದ ಕಳೆದ ಆಗಸ್ಟ್, ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳ ವೇತನ ಕೇವಲ 2,500-3 ಸಾವಿರಷ್ಟು ವೇತನ ಬಂದು ಇದರಿಂದ ನಮಗೆ ತೀರಾ ಅನ್ಯಾಯ ಆಗ್ತದೆ. ನಮ್ದು ಇಲ್ಲದೇ ತಪ್ಪಿಗಾಗಿ, ನಾವು ಮಾಡದೇ ಇರುವ ತಪ್ಪಿಗಾಗಿ ಈ ಪೇಮೆಂಟ್ ಕಟ್ ಆಗ್ತಾ ಇರೋದ್ರಿಂದ ನಮಗೆ ತೊಂದರೆ ಆಗ್ತಾಯಿದೆ. ನಾವು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತು ಮನವಿ ಮಾಡೋದೇನಂದರೆ ಇಲಾಖೆಯಿಂದ, ನಮ್ಮ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಬಯೋಮೆಟ್ರಿಕ್ ಪಂಚತಂತ್ರನ ಸರಬರಾಜು ಮಾಡಬೇಕು. ಅದು ನಮಗೆ ಸ್ವತಂತ್ರ ಆಗಿಬಿಡ್ತಾವೆ. ನಾವು ಬೆಳಗ್ಗೆ ಸಾಯಂಕಾಲ 2 ಟೈಮ್ ಥಂಬ್ ಕೊಡ್ಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಮತ್ತು ನಾವು ಈ ಹಾಜರಾತಿ ವಿರುದ್ಧ ಇಲ್ಲ, ಈ ಹಾಜರಾತಿ ಪರವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಅದನ್ನು ಒಪ್ಪಿಕೊಂಡಿದ್ದೀವಿ. 5-6 ತಿಂಗಳ ಕೆಲಸನೂ ಮಾಡ್ತಾಯಿದ್ದೀವಿ. ಬಟ್ ನಾವು ಒಪ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕಾಗಿ ನೀವು ನಮ್ಮ ಮೇಲೆ ನಿರಂತರ ಶೋಷಣೆ ಮಾಡೋದು ಸರಿಯಲ್ಲ ಅಂತೇಳಿ ನಾವು ಇದನ್ನು ಖಂಡನೆ ಮಾಡ್ತೀವಿ. ನಮಗೇನು ಪೇಮೆಂಟ್ ಬರಬೇಕಾಗಿದೆ, 3 ತಿಂಗಳ ಕಳೆದ 3 ತಿಂಗಳ ವೇತನ ಕಟ್ ಮಾಡಿದ್ದಾರೆ, ಅದು ಕೂಡ ಪಾವತಿಸಬೇಕಂತ ಒತ್ತಾಯಪಡಿಸ್ತೀವಿ. ಆಮೇಲೆ 5% ಅನುದಾನದಾಗ ಏನು ಪಂಚಾಯತಿ ವ್ಯಾಪ್ತಿಯಲ್ಲಿ ದುಡ್ಡು ಇರ್ತದೆ, ಅದರಲ್ಲಿ ಆದರೆ ನಮಗೆ ಬಯೋಮೆಟ್ರಿಕ್ ಕಂಪ್ಯೂಟರ್, ಬಯೋಮೆಟ್ರಿಕ್ ಮತ್ತು ಮೂಲಭೂತ ಸೌಲಭ್ಯಗಳು ಒದಗಿಸ್ಬೇಕಂತ ಒತ್ತಾಯ ಮಾಡ್ತೀವಿ. ಜೊತೆಗೆ ನಾವು ಸರ್ಕಾರಕ್ಕೆ ಇನ್ನೊಂದು ಅಪೀಲ್ ಮಾಡೋದಂದರೆ, ನಮ್ಮ ಇಲಾಖೆ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಏನಿದೆ, ಈ ಇಲಾಖೆಯ ಅಧೀನದಲ್ಲಿ ನಾವು ಕೆಲಸ ಮಾಡ್ತಾ ಇರೋದರಿಂದ ಇಲಾಖೆಯ ಜವಾಬ್ದಾರಿ ಇದೆ. ನಮ್ಮ ನಿರ್ದೇಶಕರು, ನಮ್ಮ ಸಚಿವರ ಜವಾಬ್ದಾರಿ ಇದೆ. ನಮಗೆ ಈ ಹಾಜರಾತಿ ಮಾಡಿದ್ದು ನಾವು ತಪ್ಪಂತ ಇಲ್ಲ. ಬೆಳಗ್ಗೆನೂ ಕೊಡ್ತೀವಿ, ಸಾಯಂಕಾಲನೂ ಕೊಡ್ಲಿಕ್ಕೆ ತಯಾರಿದ್ದೀವಿ. ಈಗಾಗಲೇ ಬೇರೆ ಯಾರಿಗೂ ಈ ವ್ಯವಸ್ಥೆನ ಅಳವಡಿಸಿಲ್ಲ, ಕೇವಲ ಅಂಗವಿಕಲರ ಮೇಲೆ ಅಳವಡಿಸಿದೆ. ಇದು ಒಂದು ರೀತಿ ನಮಗೆ ಶೋಷಣೆ ಇದೆ. ಆದರೂ ನಾವು ಒಪ್ಕೊಂಡಿದ್ದೇವೆ. ಸರ್ಕಾರಿ ನೌಕರಸ್ಥ ಅಂಗವಿಕಲ ಸ್ನೇಹಿತರಿಗೆ ಬೆಳಗ್ಗೆ ಸಾಯಂಕಾಲ ಮೆದು ಸಮಯ ಫ್ಲೆಕ್ಸಿಬಲ್ ಟೈಮಿಂಗ್ ಕೊಟ್ಟಿದ್ದಾರೆ, ರಿಯಾಯಿತಿ. 1 ಗಂಟೆ ಹೆಚ್ಚು ಕಡಿಮೆ ಲೇಟ್ ಆದರೂ ಕೂಡ ಅವರನ್ನು ಅಳವಡಿಸ್ತಾರೆ. ಸರ್ಕಾರಿ ನೌಕರ ಮಾತ್ರ ಅಂಗವಿಕರ. ನಮ್ಮ ಇಲಾಖೆ ಅಧಿಕಾರಿಗಳನ್ನ ನಾವು ಕೇಳ್ತಾ ಇದ್ದೀವಿ. ನಾವು ಕೂಡ ಅಂಗವಿಕರಿದ್ದೀವಿ. ಗೌರವಧನ ಕಾರ್ಯಕರ್ತರ ಕೆಲಸ ಮಾಡಿದ್ರು ಕೂಡ ನಾವು ಅಂಗವಿಕರ ಅನ್ನೋದು ನೀವು ಸರ್ಕಾರ ಮರ್ತಿದ್ದೀರಿ, ಇಲಾಖೆ ಅಧಿಕಾರಿಗಳು ಮರ್ತೀರಿ. ಇದನ್ನು ನಾವು ಖಂಡನೆ ಮಾಡ್ತೀವಿ. ನಮಗೂ ಮೆದು ಸಮಯ ಅಳವಡಿಸಬೇಕು, ನಮಗೂ ಕೂಡ ರಿಯಾಯಿತಿ ಕೊಡಬೇಕು ಸರ್ಕಾರಿ ನೌಕರಸ್ಥರ ಅಂತಿದೆ. ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯಪಡಿಸ್ತೀವಿ. ಪ್ರತಿಭಟನೆಯಲ್ಲಿ ಸಂಘಟನೆಯ ವೆಂಕಟಪ್ಪ ಚವ್ಹಾಣ್, ಖಾಸಿಂ ಸಾಬ್, ಪತ್ರಕರ್ತ ಮಹೇಶ್ ಕುಲಕರ್ಣಿ, ಮಲ್ಲಿಕಾರ್ಜುನ್ ಕಟ್ಟಿಮನಿ, ನಾನಾಗೌಡ ಹೊನ್ನಾಳಿ ಸೇರಿದಂತೆ ಇತರರು ಭಾಗವಹಿಸಿದ್ದರು.